33ನೆಯ ಕವನ. ಆದಿಪರ್ವದ 4ನೇ ಸಂಧಿಯ 33ನೇ ಕವನ. ಭವದ ಅನುಗ್ರಹದಿಂದ ಸುತರು ಉದ್ಭವಿಸಿದರೆ ಲೇಸು, ಅನ್ಯಥಾ ಸಂಭವಿಸಿದರೆ ದುಷ್ಕೃತ್ಯ ಅದು. ಎಂಜಲೆನಿಸಲೆ ಕುಲವ ಅವನಿಪತಿ ಕೇಳು. ನಹುಷ ನಳ ಪೌರ್ವ ಸಹೋದ್ರ ಆದ್ಯರು ನಿಜತಾ ಉದ್ಭವರು. ಪರಂಪರೆಗೆ ಗತಿ ಏನೆಂದಳ ಕುಂತಿ. ಅಂದರೆ ನಿನ್ನಿಂದ ಮಕ್ಕಳು ಹುಟ್ಟಿದರೆ ಒಳ್ಳೆಯದು, ಬೇರೆ ರೀತಿಯಲ್ಲಿ ಮಕ್ಕಳಾದರೆ ವಂಶವು ಅಪಕೀರ್ತಿ ನಾರಿಯ ಎಂಜಲಾಗುತ್ತದೆ, ನಷ್ಟವಾಗುತ್ತದೆ. ಇದಕ್ಕೇನು ಗತಿ ಎಂದು ಕುಂತಿಯು ಪಾಂಡುವನ್ನು ಕೇಳುತ್ತಾಳೆ. ಆಗ ಪಾಂಡುವು, ಅರಸಿ ಕೇಳು. ತದ್ ಬೀಜ ಪಾರಂಪರೆ ಮುರಿಯೇ ತತ್ ಕ್ಷೇತ್ರದಲ್ಲಿ ಮುನಿವರರ ಕಾರುಣ್ಯದಲ್ಲಿ ಪುತ್ರೋದ್ಭವವದೇ ವಹಿತ ಪರಮ ವೈದಿಕ ಸಿದ್ಧವಿದು ಸರ ಸಿರುಹಮುಖಿ ನಿಶಂಕೆಯಲ್ಲಿ ನೀ ಧರಿಸು ಮುನಿ ಉಪದೇಶವ ಇದುವೇ ನಿರ್ದೋಷ. ಅಂದರೆ ಅರಸಿ ಕೇಳು, ವಂಶ ಪರಂಪರೆಯ ಬೀಜ ಮುರಿದರೆ ಶ್ರೇಷ್ಠರಾದ ಋಷಿಗಳಿಂದ ಆ ಪರಂಪರೆಯ ಕ್ಷೇತ್ರದಲ್ಲಿ ಮಕ್ಕಳಾಗುವುದೇ ವಿಹಿತ. ಇದು ವೇದ ಸಮ್ಮತವಾದ ವಿಧಾನ. ಕುಂತಿ, ನೀನು ಮುನಿವರರ ಮಂತ್ರೋಪದೇಶವನ್ನು ಧರಿಸು, ಅದರಲ್ಲಿ ಯಾವ ದೋಷವೂ ಇಲ್ಲ ಎಂದು ಪಾಂಡುವು ಕುಂತಿಗೆ ಹೇಳುತ್ತಾನೆ. ಧನ್ಯವಾದಗಳು.